ಇಲ್ಲಿ ನೋಡಿ, ನಾನಿವತ್ತು ಯಾವ ದೇವಸ್ಥಾನದ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ ಅಂದರೆ, ಇದು ಕರ್ನಾಟಕದ ಪ್ರಮುಖ ರಾಜವಂಶದ ಇತಿಹಾಸವನ್ನು, ಅದ್ಭುತ ಶಿಲ್ಪಕಲೆಯನ್ನು ಮತ್ತು ನಮ್ಮ ಮಲೆನಾಡಿನ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆಯನ್ನು ತನ್ನೊಳಗೆ ಸಂರಕ್ಷಿಸಿಕೊಂಡಿರುವ ಮಹತ್ವದ ಐತಿಹಾಸಿಕ ಸ್ಮಾರಕ ಇದು. ಯಾವುದು ಈ ದೇವಸ್ಥಾನ ಅಂತ ಅಂದರೆ, ಕೆಳದಿ ರಾಮೇಶ್ವರ ದೇವಸ್ಥಾನ ಅಂತ. ಒಂದು ಕಾಲದಲ್ಲಿ ಕೆಳದಿ ಅನ್ನುವಂತಹ ಈ ಊರು ಕೆಳದಿ ನಾಯಕರ ರಾಜ್ಯದ ಮೊದಲ ರಾಜಧಾನಿಯಾಗಿತ್ತು. ಇಂದು ಶಾಂತವಾಗಿರುವ ಈ ಊರು ಹಲವು ಶತಮಾನಗಳ ಹಿಂದೆ ರಾಜಕೀಯ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳ ಪ್ರಮುಖ ಕೇಂದ್ರವಾಗಿತ್ತು. ಹಾಗೆ ಈ ದೇವಸ್ಥಾನನ ಕಟ್ಟಿಸಿದ ಯಾರು, ಈ ದೇವಸ್ಥಾನದ ಇತಿಹಾಸ ಏನು ಅಂತ ಹಾಗೆ ತಿಳ್ಕೊಳ್ಳೋಣ. ಈ ಕೆಳದಿ ಗ್ರಾಮವು ಕರ್ನಾಟಕದ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿದೆ. ಸಾಗರದಿಂದ 10ರಿಂದ 15 ಕಿಲೋಮೀಟರ್ ದೂರದಲ್ಲಿದೆ. ಈ ಕೆಳದಿ ಅನ್ನೋದು ಕೆಳದಿ ನಾಯಕರು ಇರ್ತಾರಲ್ಲ, ಆ ರಾಜಧಾನಿಯಾಗಿತ್ತು. ಅದಾದಮೇಲೆ ಈ ಕೆಳದಿ ನಾಯಕರ ರಾಜಧಾನಿ ಇಕ್ಕೇರಿಯಾಗುತ್ತೆ. ಈ ಶಿವಮೊಗ್ಗ ಜಿಲ್ಲಾ ಆಡಳಿತ ಮಾಹಿತಿ ಪ್ರಕಾರ ಕೆಳದಿ ನಾಯಕರ ಮೊದಲ ರಾಜಧಾನಿಯಾಗಿದ್ದ ಈ ಸ್ಥಳದಲ್ಲಿ ರಾಮೇಶ್ವರ, ವೀರಭದ್ರೇಶ್ವರ ಹಾಗೂ ಪಾರ್ವತಿ ದೇವಾಲಯಗಳು ಒಂದೇ ಸಂಕೀರ್ಣದಲ್ಲಿ ಇದೆ ಅಂತ ಉಲ್ಲೇಖ ಇದೆ. ನಿಮಗೆ ಶಿವಪ್ಪ ನಾಯಕ, ಕೆಳದಿ ಚೆನ್ನಮ್ಮ ಗೊತ್ತು ಅಲ್ವಾ? ಕೆಳದಿ ಚೆನ್ನಮ್ಮ ಅಂದರೆ ಸಾಕು, ಎಲ್ರಿಗೂ ಗೊತ್ತಿರ್ತದೆ. ಇವರೆಲ್ಲ ಇದೇ ಜಾಗದಲ್ಲಿ ತುಂಬ ಪ್ರಸಿದ್ಧರಾಗಿ ಜೀವನ ಕಟ್ಕೊಂಡು ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡಿದವರು ಇವರೆಲ್ಲ. ಈ ಕೆಳದಿ ರಾಮೇಶ್ವರ ದೇವಸ್ಥಾನವು ಸುಮಾರು 16ನೇ ಶತಮಾನದ ಕೆಳದಿ ನಾಯಕ ಕಾಲಕ್ಕೆ ಸೇರಿದ ಪ್ರಮುಖ ದೇವಾಲಯ. ಹಾಗೂ ಈ ದೇವಾಲಯವು ಹೊಯ್ಸಳ ಮತ್ತು ದ್ರಾವಿಡ ಶೈಲಿಯಲ್ಲಿ ನಿರ್ಮಿಸಲಾಗಿದೆ. ಹಾಗೂ ಇಲ್ಲಿ ಕಾಣಿಸ್ತಿದೆಯಲ್ಲ, ಇದೆಲ್ಲ ಮರದಲ್ಲಿ ಕಟ್ಟಿಸಿರುವಂತಹ ಕಟ್ಟಡಗಳು. ಹಾಗೂ ಆ ಕಂಬಗಳೆಲ್ಲ ಮರದಲ್ಲೇ ಕಟ್ಟಿರುವಂಥದ್ದು. ಈಗಲೂ ಎಷ್ಟು ಚೆನ್ನಾಗಿ ಬಾಳಿಕೆ ಇದೆ ಅಂತ ಅಂದರೆ ತುಂಬ ಚೆನ್ನಾಗಿದೆ. ಯಾವುದೇ ಥರ ಡ್ಯಾಮೇಜ್ ಆಗಿಲ್ಲ. ನೀವು ಅಲ್ಲಿ ಹೋದಾಗ ಯಾವುದೇ ಥರ ಡ್ಯಾಮೇಜನ್ನ ನೀವು ಮಾಡಬಾರ್ದು. ಸೊ ಹಾಗಾಗಿ ಸಿವಿಕ್ ಸೆನ್ಸ್ ಯೂಸ್ ಮಾಡಿಕೊಂಡು ಈ ಜಾಗಕ್ಕೆ ಹೋಗಿ ನಮ್ಮ ದೇವರಿಗೆ ನಮಸ್ಕಾರ ಮಾಡ್ಕೊಂಬರ್ಬೇಕು ಅಂತ ಕೇಳ್ಕೊಳ್ತೀನಿ. ಈ ಕೆಳದಿ ರಾಮೇಶ್ವರ ದೇವಸ್ಥಾನದ ಮತ್ತೊಂದು ವಿಶೇಷತೆ ಏನು ಅಂದರೆ, ಇದು ಕೇವಲ ಒಂದು ದೇವಾಲಯವಲ್ಲ. ಈ ಮುಖ್ಯ ಸಂಕೀರ್ಣದಲ್ಲಿ 3 ಪ್ರಮುಖ ದೇವಾಲಯಗಳಿದೆ. ಶ್ರೀ ರಾಮೇಶ್ವರ ದೇವಾಲಯ, ಶ್ರೀ ವೀರಭದ್ರೇಶ್ವರ ದೇವಾಲಯ, ಶ್ರೀ ಪಾರ್ವತಿ ದೇವಾಲಯ. ಶಿವಮೊಗ್ಗ ಜಿಲ್ಲಾ ಸರ್ಕಾರದ ಅಧಿಕೃತ ಮಾಹಿತಿಯಲ್ಲಿಯೂ ಕೂಡ ಈ 3 ದೇವಾಲಯಗಳ ವಿನ್ಯಾಸವನ್ನು ಕೂಡ ಉಲ್ಲೇಖಿಸಲಾಗಿದೆಯಂತೆ. ಹಾಗೂ ಮುಖ್ಯವಾಗಿ ರಾಮೇಶ್ವರ ಮತ್ತು ವೀರಭದ್ರೇಶ್ವರ ದೇವಾಲಯಗಳಲ್ಲಿ ಹೊಯ್ಸಳ ಹಾಗೂ ದ್ರಾವಿಡ ಶೈಲಿಗಳ ಮಿಶ್ರ ಪ್ರಭಾವವನ್ನು ಸ್ಪಷ್ಟವಾಗಿ ಕಾಣಬಹುದಂತೆ. ಈ ಕೆಳದಿ ರಾಮೇಶ್ವರ ದೇವಾಲಯದ ಶಿಲ್ಪಕಲೆಯ ಬಗ್ಗೆ ಮಾತನಾಡುವಾಗ ಗಂಡು ಬೇರುಂಡವನ್ನು ಕೂಡ ಉಲ್ಲೇಖಿಸಿದ್ದಾರೆ. ಗಂಡು ಬೇರುಂಡ ಎಂದರೆ 2 ತಲೆಗಳನ್ನು ಹೊಂದಿರುವ ಪೌರಾಣಿಕ ಪಕ್ಷಿ. ಕರ್ನಾಟಕದ ಅನೇಕ ಐತಿಹಾಸಿಕ ಕಟ್ಟಡಗಳು ಹಾಗೂ ರಾಜವಂಶಗಳ ಕಲೆಯಲ್ಲಿ ಇದರ ಪ್ರತೀಕಾತ್ಮಕ ಬಳಕೆ ಕಂಡುಬರುತ್ತದೆ. ಕೆಳದಿ ದೇವಸ್ಥಾನದ ಒಳಭಾಗದಲ್ಲಿಯೂ ಇದರ ಶಿಲ್ಪಕಲೆಯ ಉದಾಹರಣೆಗಳನ್ನು ಕಾಣಬಹುದು ಎಂದು ಕರ್ನಾಟಕದ ಪ್ರವಾಸೋದ್ಯಮ ಉಲ್ಲೇಖಿಸುತ್ತದೆ. ಈ ದೇವಸ್ಥಾನದಲ್ಲಿ ಹೊಯ್ಸಳ ಶೈಲಿಯ ಸೂಕ್ಷ್ಮ ಶಿಲ್ಪಕಲೆಯ ಪ್ರಭಾವಗಳು ಮತ್ತು ದಕ್ಷಿಣ ಭಾರತದ ದ್ರಾವಿಡ ವಾಸ್ತುಶಿಲ್ಪದ ಅಂಶಗಳು ಇಲ್ಲಿ ಕಾಣುತ್ತದೆ. ಹಾಗೂ ದೇವಾಲಯದ ಪ್ರವೇಶ ಭಾಗ, ಕಂಬಗಳು, ಮಂಟಪಗಳು ಹಾಗೂ ವಿವಿಧ ಶಿಲ್ಪಗಳಲ್ಲಿ ಈ ಕಲಾತ್ಮಕ ಸಂಯೋಜನೆಯನ್ನು ಸ್ಪಷ್ಟವಾಗಿ ಗಮನಿಸಬಹುದು. ಈ ಕರ್ನಾಟಕ ಟೂರಿಸಂ ಇಂಡಸ್ಟ್ರಿ ಇದೆಯಲ್ಲ, ಇವರು ಈ ದೇವಸ್ಥಾನದ ವಾಸ್ತುಶಿಲ್ಪದ ಬಗ್ಗೆ ಹೇಗೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅಂದರೆ, ಪ್ರವೇಶ ದ್ವಾರವು ಸೊಗಸಾಗಿದೆ. ಇಕ್ಕೆಲಗಳಲ್ಲೂ ಮರದ ಕಂಬಗಳಿದ್ದು ಅವುಗಳ ಮೇಲೆ ಸೂಕ್ಷ್ಮ ಕೆತ್ತನೆಗಳಿದ್ದು ಹಂಚಿನ ಚಾವಣಿಗೆ ಆಧಾರವಾಗಿದೆ. ದೇವಾಲಯದೊಳಗಿನ ರಚನೆಗಳು ಹಿಂದೂ ಪುರಾಣಗಳ ಹಲವಾರು ದೇವರುಗಳನ್ನು, ಕಮಲ ಮತ್ತು ಎಲೆಗಳಂತಹ ಹೂವಿನ ವಿನ್ಯಾಸಗಳನ್ನು ಮತ್ತು ಪೂಜೆಗೆ ಅಗತ್ಯವಿರುವ ಇತರ ವಸ್ತುಗಳನ್ನು ಚಿತ್ರಿಸುತ್ತವೆ. ಈ ಕೆಳದಿ ರಾಮೇಶ್ವರ ದೇವಾಲಯವು ಮುಖ್ಯ ಆವರಣದೊಳಗೆ ಪಾರ್ವತಿ, ರಾಮೇಶ್ವರ ಮತ್ತು ವೀರಭದ್ರರಿಗೆ ಸಮರ್ಪಿತವಾದ ದೇವಾಲಯಗಳಿವೆ. ಇಲ್ಲಿ ಕಾಣಿಸ್ತಿಲ್ಲ, ಇದು ಗಣಪತಿ ದೇವಸ್ಥಾನ. ಇದು ಗಣಪತಿ ಪಕ್ಕದಲ್ಲಿದೆ. ಈ ವೀರಭದ್ರೇಶ್ವರ ಇದು ರಾಮೇಶ್ವರ ದೇವಸ್ಥಾನ ಇದೆಯಲ್ಲ, ಅದ್ರ ಪಕ್ಕದಲ್ಲಿದೆ. ಹಾಗೂ ಇಲ್ಲಿ ಮುಂದೆ ಕಾಣಿಸ್ತದೆ ನೋಡಿ, ಇದೇ ರಾಮೇಶ್ವರ. ಇದೇ ಮೇನ್ ಪ್ರಮುಖ ದೇವಾಲಯ ರಾಮೇಶ್ವರ. ಇದ್ರ ಮುಂದೆ ನಂದಿ ವಿಗ್ರಹ ಇದೆ ನೋಡಿ. ನಂದಿ ಕೆತ್ತನೆಗಳನ್ನ ಒಳಗಡೆ ಮಾಡಿದ್ದಾರೆ.
ಕೆಲವೊಂದು ದೇವಸ್ಥಾನದಲ್ಲಿ ಹೊರಗಡೆ ಇರುತ್ತೆ. ಈ ದೇವಸ್ಥಾನದಲ್ಲಿ ಶಿವನ ಎದುರುಗಡೆನೇ ಇದೆ. ಇದು ಇಲ್ಲಿ ಕಾಣಿಸ್ತಿದೆಯಲ್ಲ, ಇದು ವೀರಭದ್ರೇಶ್ವರ ದೇವಸ್ಥಾನ. ಓಕೆನಾ. ಹಾಗೂ ಪ್ರತಿಯೊಂದು ಪ್ರತ್ಯೇಕ ದೇವಾಲಯವು ವಿಭಿನ್ನ ವಿನ್ಯಾಸಗಳು, ಕೆತ್ತನೆಯ ಶೈಲಿಗಳು ಮತ್ತು ವಾಸ್ತುಶಿಲ್ಪವನ್ನು ಹೊಂದಿದೆ. ಸಿಂಹಗಳು, ಕುದುರೆಗಳು, ಹುಲಿಗಳು ಮತ್ತು ಆನೆಗಳಂತಹ ಭವ್ಯ ಜೀವಿಗಳ ರಚನೆಯನ್ನು ಕೂಡ ಈ ದೇವಾಲಯದ ಗೋಡೆಗಳ ಮೇಲೆ ಕಾಣಬಹುದು. ಹಾಗೂ ಗರುಡ ಮತ್ತು ಗಂಡು ಬೇರುಂಡನಂತಹ ಪೌರಾಣಿಕ ಜೀವಿಗಳ ರಚನೆಗಳನ್ನು ಕೂಡ ಇಲ್ಲಿ ಕೆತ್ತಿದ್ದಾರೆ ಅಂತ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಈ ದೇವಸ್ಥಾನದ ಮತ್ತೊಂದು ಮಹತ್ವ ಏನು ಅಂದರೆ, ಈ ದೇವಾಲಯವು ಕಾಲದ ಪರೀಕ್ಷೆಯನ್ನು ನಿಂತಿದೆ. ತನ್ನೊಳಗೆ ಭೂತಕಾಲದ ಜ್ಞಾನ ಮತ್ತು ಭವಿಷ್ಯಕ್ಕೆ ಸ್ಫೂರ್ತಿಯನ್ನು ಹೊತ್ತಿದೆ. ಹಾಗೂ ವಿವಿಧ ಯುಗಗಳಲ್ಲಿ ಈ ಪ್ರದೇಶವನ್ನು ಆಳಿದ ಚಕ್ರವರ್ತಿಗಳು ಎಲ್ಲ ಧಾರ್ಮಿಕ ರಚನೆಗಳು ಹಾಗೂ ದೇವಾಲಯಗಳ ಮೇಲೆ ಭಾರೀ ಪ್ರಭಾವ ಬೀರಿದ್ದಾರೆ. ವಿವಿಧ ಯುಗಗಳ ಕುಶಲಕರ್ಮಿಗಳು ಮತ್ತು ವಾಸ್ತುಶಿಲ್ಪದ ಜ್ಞಾನವನ್ನು ಈ ಸ್ಮಾರಕಗಳು ಮತ್ತು ದೇವಾಲಯಗಳಲ್ಲಿ ಸುರಿದಿದ್ದಾರೆ. ಕರ್ನಾಟಕದ ದೇವಾಲಯಗಳ ನಾಡು ಮತ್ತು ಕೆಳದಿ ರಾಮೇಶ್ವರ ದೇವಾಲಯವು ಅವುಗಳಲ್ಲಿ ಒಂದು ಸಾಮಾನ್ಯ ದೇವಾಲಯವಾಗಿದೆ. ಮುಖ್ಯವಾಗಿ ಶಿವ ಮತ್ತು ಪಾರ್ವತಿಗೆ ಸಮರ್ಪಿತವಾದ ಈ ದೇವಾಲಯವು ಹಲವಾರು ವರ್ಷಗಳಿಂದ ಪ್ರವಾಸಿ ಆಕರ್ಷಣೆಯ ಸ್ಥಳವಾಗಿದೆಯಂತೆ. ಹಾಗೂ ಕೆಳದಿಯ ಜನರು ಈ ಸೂಕ್ಷ್ಮ ವಾಸ್ತುಶಿಲ್ಪದ ತುಣುಕನ್ನು ಸಂರಕ್ಷಿಸುವಲ್ಲಿ ಮತ್ತು ನಿರ್ವಹಿಸುವಲ್ಲಿ ಅತ್ಯುತ್ತಮ ಕೆಲಸ ಮಾಡಿದ್ದಾರೆ ಎಂದು ಕರ್ನಾಟಕದ ಟೂರಿಸಂ ಇಂಡಸ್ಟ್ರಿ ಆ ಊರಿನ ಜನರನ್ನು ಕೊಂಡಾಡಿದ್ದಾರಂತೆ. ನೀವು ಈ ದೇವಸ್ಥಾನಕ್ಕೆ ಏನಾದರೂ ಹೋಗಬೇಕು ಅಂತಂದರೆ ಸಾಗರ ಇಲ್ಲಾಂದರೆ ತಾಳಗುಪ್ಪ ಇದೆಯಲ್ಲ, ಆ ಜಾಗಕ್ಕೆ ಹೋದರೆ ಅಲ್ಲಿಂದ 10-15 ಕಿಲೋಮೀಟ್ರು. ಈ ಎರಡು ಜಾಗದಿಂದ 10-15 ಕಿಲೋಮೀಟ್ರ್ ಇದೆ. ಹಾಗೂ ಬೇರೆ ಬೇರೆ ದಾರಿಯಿಂದ ಹೋಗ್ಬೋದು. ಒಂದು ಸಲ ಹೋಗಿ ಬನ್ನಿ, ತುಂಬ ಚೆನ್ನಾಗಿದೆ, ತುಂಬ ಪೀಸ್ಫುಲ್ ಆಗಿದೆ. ನಾನು ನೋಡಿರೋ ದೇವಸ್ಥಾನದಲ್ಲಿ ದಿಸ್ ಟೆಂಪಲ್ ಇಸ್ ದ ಮೋಸ್ಟ್ ಪೀಸ್ಫುಲ್ ಟೆಂಪಲ್ ನಾನು ನೋಡಿರೋದು. ಅಷ್ಟು ಶಾಂತವಾಗಿ ತುಂಬ ಚೆನ್ನಾಗಿ ಅದ್ಭುತವಾಗಿದೆ. ಒಂದು ಸಲ ಹೋಗಿ ಬನ್ನಿ. ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು, ಧನ್ಯವಾದಗಳು.